ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ನ ನಾನು ಆಲ್ಮೋಸ್ಟ್ ಬೆಳಗಿನ ರೋಟೀನ್ ಎಲ್ಲ ಮುಗ್ದಿತ್ತು. ಅಂದರೆ ಆ ಮಾರ್ನಿಂಗ್ ರೋಟೀನ್ ಏನೆಲ್ಲ ಇತ್ತು ಬ್ರೇಕ್ಫಾಸ್ಟ್ವರೆಗೂ ಮುಗಿಸಿದ್ದೀನಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಕೆಲಸಗಳಿತ್ತಲ್ಲ ಅಲ್ಲಿಂದ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮಾರ್ಕೆಟಿಂದ ಬೆಳಗ್ಗೆನೇ ಹಸ್ಬೆಂಡು ತರಕಾರಿಗಳನ್ನ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಇವಾಗ ಎತ್ತಿಟ್ಕೊಳ್ಳೋಣ ಅಂತ ಫಸ್ಟು ವಾಶ್ ಮಾಡಿ ಇಡಬೇಕಲ್ವಾ. ಇದರೇ ಒಂದು 2 ಅವರ್ಸ್ ಆಗುತ್ತೆ ನನಗೆ ಟೈಮ್. ಯಾಕೆಂದರೆ ತರಕಾರಿ ಎಲ್ಲ ಎತ್ತಿ ನೀರಲ್ಲಿ ಹಾಕಿ ತೊಳೆದು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ವಾಶ್ ಮಾಡಿಟ್ಟು ನೆಕ್ಸ್ಟ್ ಅದನ್ನೆಲ್ಲ ಎತ್ತಿಟ್ಕೊಳೋ ಅಷ್ಟೆಲ್ಲ ಒಂದಷ್ಟು ಟೈಮ್ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಕೆಲಸಗಳನ್ನು ಕೂಡ ಮುಗಿಸ್ಕೊತಾ ಇರ್ತೀನಿ. ಹಾಗೆ ಇಲ್ಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮನೆ ಕೆಲಸಗಳನ್ನ ನಾವು ಯಾವ ರೀತಿ ಮಾಡ್ಕೊಳ್ಬೋದು ಈಸಿಯಾಗಿ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಟಾಪಿಕ್ಕು ಅಂತಂದರೆ, ಕೆಲವರು ಮನೆಯಲ್ಲಿರೋವಂಥ ಹೆಂಗಸರಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಮನೆ ಕೆಲಸಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಕೆಲವ್ರಿಗಂತೂ ಯಾವಾಗಲೂ ಹಾಗೆ ಆಗುತ್ತೆ, ಮನೆ ಕೆಲಸ ಯಾರಪ್ಪ ಮಾಡ್ತಾರೆ ಅನ್ನೋದು. ಮತ್ತು ಆ ಕೆಲಸಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಟೈಮ್ ಟು ಟೈಮ್ ಮಾಡ್ಕೋಬೇಕು, ನಮ್ಮ ಮನೆ ಕೆಲಸಗಳೆಲ್ಲ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ತುಂಬ ಕಷ್ಟ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕೆಲಸ ಅಂತ ಮನೆ ಕೆಲಸಗಳನ್ನ ಮಾಡ್ಕೊಂಡು ಇದ್ಬಿಡ್ತೀವಿ. ಅದಂತೂ ನಿಜ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮನೆ ಕೆಲಸ ಅಂತ ಅನ್ನೋದು ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಇದ್ದೇ ಇರುತ್ತೆ. ಅದಂತೂ ತಪ್ಪಿದ್ದಲ್ಲ. ಬಟ್ ಅದನ್ನೇ ನಾವು ಯಾವ ರೀತಿ ಮ್ಯಾನೇಜ್ ಮಾಡಿಕೊಂಡು ಟೈಮ್ ಟು ಟೈಮ್ ಮುಗಿಸಿ ಫ್ರೀಯಾಗಿರ್ಬೋದು ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಅಂದರೆ ನನಗೇನು ಗೊತ್ತೋ ಅದನ್ನು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ಫಸ್ಟ್ ಪಾಯಿಂಟ್ ನಾನು ಹೇಳೋದಾದರೆ, ಮನೆ ಕೆಲಸಗಳು ಬೇಗ ಆಗಬೇಕು ಅಂತಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಲೇಟಾಗಿ ಎದ್ದಿದ್ದೀವಿ ಅಂದರೆ ರಾತ್ರಿ ಮಲಗೋವರೆಗೂ ನಮ್ಮ ಕೆಲಸ ಮುಗಿಯೋದೇ ಇಲ್ಲ ಅಂತ ಹೇಳ್ತೀನಿ. ಬೇಗ ಎದ್ದು ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ ಅಂದರೆ ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಅಷ್ಟರಲ್ಲಿ ಮನೆ ಕೆಲಸಗಳನ್ನ ಎಲ್ಲನೂ ಕೂಡ ಮುಗಿಸ್ಕೊಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಮನೆ ಹೆಂಗಸರು ಬೆಳಗ್ಗೆ ಬೇಗ ಎದ್ದೇಳೋದನ್ನು ಕಲೀರಿ ಅಂತ ಹೇಳ್ತೀನಿ. ಆದಷ್ಟು ಎಷ್ಟು ಸಾಧ್ಯ ಅಷ್ಟು. 4 ಗಂಟೆಗೆ ಎದ್ದೇಳಿ, 3 ಗಂಟೆ 5 ಗಂಟೆಗೆ ಎದ್ದೇಳಿ ಅಂತ ಹೇಳಲ್ಲ ನಾನು. ಅಂದರೆ ಏಕೆಂದರೆ ಕೆಲವರು ರಾತ್ರಿ ಮಲಗೋದು ಲೇಟ್ ಆಗುತ್ತೆ. ರಾತ್ರಿ ಲೇಟಾಗಿ ಮಲ್ಕೊಂಡಾಗ ನಮಗೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗಲ್ಲ. ಈಗ ನಮ್ಮ ಮನೇಲೂ ಅಷ್ಟೇ, ನಾನು ಮಲ್ಕೊಳೋದು 12 ಗಂಟೆ ಆಗುತ್ತೆ, ಕೆಲವೊಂದು ಸಲ 1 ಗಂಟೆ ಆಗುತ್ತೆ. ಬಟ್ ಆದರೂ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದೇ ಬಿಡ್ತೀನಿ. ಅಂದರೆ ಮನೆ ಕೆಲಸಗಳಾಗಲೇಬೇಕು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು, ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು, ತಿಂಡಿ ಮಾಡಿಕೊಡ್ಬೇಕು, ಎಷ್ಟೋ ಇರುತ್ತೆ ಎಲ್ಲರ ಮನೆಯಲ್ಲೂ. ನಾವು ಎಷ್ಟು ಲೇಟಾಗಿ ಮಲಗ್ತೀವೋ ಬೇಗ ಮಲಗ್ತೀವೋ, ಬಟ್ ಬೆಳಗ್ಗೆ ಅಂತೂ ಬೇಗ ಎದ್ದೇಳಲೇಬೇಕಾಗುತ್ತೆ. ಇದಂತೂ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಬಟ್ ಏನೇ ಆದರೂ ಕೂಡ ನಮಗೆ ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ನಮಗೆ ಮೋಟಿವೇಶನ್ ಅನ್ನೋದು ಬೇಕೇ ಬೇಕು. ಮೋಟಿವೇಶನ್ ಬೇಕು. ಏನು ಮಾಡೋದು ಅಂತ ನೀವು ಕೇಳೋದಾದರೆ ನನ್ನ ಪ್ರಕಾರ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಅಂತಲೇ ಹೇಳ್ತೀನಿ. ನನಗೆ ವರ್ಕ್ ಆಗೋದು. ನಾನು ಈ ಥರದ್ದು ವೀಡಿಯೋ ಮಾಡ್ತೀನಿ. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಮೋಟಿವೇಶನ್, ನಾನು ತುಂಬ ಮಾಡಿದ್ದೀನಿ. ಈ ನಡುವೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೆ. 1 ಇಯರ್ ಬ್ಯಾಕೆಲ್ಲ ಮಾಡಿದ್ರೆ ತುಂಬಾ ಇದೆ. ಆದರೂ ಕೂಡ ನಾನು ಬೇರೆಯವ್ರ ವೀಡಿಯೋಸ್ ನೋಡ್ತೀನಿ, ಗೊತ್ತಾ. ಯಾಕೆಂದರೆ ಮೋಟಿವೇಶನ್ ಸಿಗಲಿ ಅಂತ. ಕೆಲವೊಂದು ಸಲ ನನ್ನ ವೀಡಿಯೋನು ಕೂಡ ನಾನು ನೋಡ್ಕೊತೀನಿ. ಕೆಲವೊಂದು ಸಲ ನನ್ನ ವೀಡಿಯೋ ನೋಡಿ ಬೇಜಾರಾಗಿ ಬೇರೆಯವ್ರ ವೀಡಿಯೋನು ಕೂಡ ನೋಡೋದಕ್ಕೆ ಹೋಗ್ತೀನಿ, ಸ್ವಲ್ಪ ಮೋಟಿವೇಶನ್ ಸಿಗಲಿ ಅಂತ. ನನಗೂ ಕೂಡ ಕೆಲವೊಂದು ಸಲ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಯಾರಪ್ಪ ಮಾಡ್ತಾರೆ ಹೋಗು ಅಂತ ಅಂದ್ಕೊಂಡು ಕೂತ್ಕೊಂಡಿರೋದು ಇದೆ. ಮತ್ತು ಈ ನಡುವೆ ಅಂತೂ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. 1 ಮಂತ್ ರೆಸ್ಟ್ ತೊಗೊಂಡ್ಬಿಟ್ಟೆ. ಕೆಲಸ ಅಂದರೆ ಜ್ವರ ಬಂದಿತ್ತು ಅಂತ ಹೇಳಿದ್ನಲ್ವಾ, ಆ 1 ತಿಂಗಳು ನಾನು ಸರಿಯಾಗಿ ಮಾಡಲಿಲ್ಲ. ಅದೇ ಕಂಟಿನ್ಯೂ ಆಗಿಬಿಟ್ಟಿದೆ. ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ಅದು ರೂಢಿ ತಪ್ಪೋಗ್ಬಿಟ್ಟು 1 ಮಂತು. ಈಗ ಬೇರೆ ಹೆಲ್ಪರ್ ಬೇರೆ ಇರೋದ್ರಿಂದ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಆದರೂ ಕೂಡ ಅವಶ್ಯಕತೆ ಇದ್ದಷ್ಟು ಕೆಲಸಗಳನ್ನ ಮಾತ್ರ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಏನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಅಯ್ಯೋ ನಾನೇನಪ್ಪ ಹೋಗೋದೆ ಅಂತ ಅಂದ್ಕೊಂಡು ಇವಾಗ ಒಂದು 15 ಡೇಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕ್ಲೀನಿಂಗ್ ಕೆಲಸಗಳು, ಆ ಕೆಲಸಗಳು, ಮತ್ತು ಟೈಮ್ ಟು ಟೈಮ್ ಬೇಗ ಎದ್ದೇಳೋದು, ಬೇಗ ಪೂಜೆ ಮಾಡೋದು ಎಲ್ಲ ಮಾಡ್ತಾಯಿದ್ದೀನಿ. ಈ ನಡುವೆ ಅಂತೂ ನನಗೆ ಬೇಜಾರಾಗುತ್ತೆ, ಏನು ಹಿಂಗಾಗ್ಬಿಟ್ನಲ್ವ ನಾನು ಅಂತ. ಅದು ಹಾಗೆ ಹುಷಾರಿರ್ಲಿಲ್ವಲ್ಲ 1 ಮಂತು, ಮತ್ತೆ 1 ಮಂತು ಸೋಂಬೇರಿ ಆಗಿಬಿಟ್ಟೆ. ಈಗ ಮತ್ತೆ ನಾನು ಪ್ರಾಪರಾಗಿ ಮೊದಲೆಲ್ಲ ಯಾವ ರೀತಿ ಬೇಗ ಎದ್ದು ಕರೆಕ್ಟಾಗಿ ಟೈಮ್ ಟು ಟೈಮ್ ಕೆಲಸ ಮಾಡ್ಕೊತಾ ಇದ್ನಲ್ಲ ಆ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಅದು ಯಾವ ರೀತಿ ನಮಗೆ ಬರಬೇಕು ಅನ್ನೋದು ನಮಗೆ ಬರಬೇಕು. ಅದು ನಮ್ಗೆ ಯಾರೂ ಏನೂ ಮಾಡೋದಕ್ಕಾಗಲ್ಲ. ಬಟ್ ನಾವೇ ಅಂದ್ಕೋಬೇಕು ಬೆಳಗ್ಗೆ ಬೇಗ ಎದ್ದೇಳೋಣ. ಟೈಮ್ ಟು ಟೈಮ್ ಕೆಲಸ ಮುಗಿಯೋದ್ರಿಂದ ನಿಮಗೂ ಕೂಡ ತಲೆನೋವಿರಲ್ಲ. ಅಯ್ಯೋ ಇನ್ನೂ ಇಷ್ಟೊಂದು ಕೆಲಸ ಇದೆಯಪ್ಪ, ಇನ್ನು ಇದು ಮಾಡಬೇಕಾ, ಏನು ಮಾಡೋದು ಅನ್ನೋದಿರಲ್ಲ. ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಎದ್ದೇಳೋದು ಕಲ್ತ್ಕೊಳ್ಳಿ. ಟೈಮಿಂಗ್ಸ್ ಇಟ್ಕೊಳ್ಳಿ. ಇಷ್ಟು ಎದ್ದಿದ್ದೀನಿ ಅಂದರೆ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಇಷ್ಟು ಕೆಲಸನೂ ಮುಗಿಸಿರ್ಬೇಕು. ನಾನು ಅದೇ ಜೊತೆ ಪ್ಲ್ಯಾನ್ ಮಾಡ್ಕೊಳ್ಳಿ ಕೆಲಸಗಳನ್ನ. ಯಾವತ್ತೇ ಆಗಲಿ ದಿನ ಒಂದೊಂದು ಥರ ಕೆಲಸ ಇರುತ್ತೆ. ಅಂದರೆ ಮಾರ್ನಿಂಗ್ ಅದು ಅಡುಗೆ ತಿಂಡಿ ಎಲ್ಲ ಕಾಮನ್ ಬಿಡಿ.
ಅದು ಬಿಟ್ಟು ಬೇರೆ ನೀವು ಕೆಲಸಗಳೇನಾದರೂ ಇದ್ದರೆ ನಿಮ್ಮಲ್ಲಿ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಈ ಟೈಮ್ಗೆ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು. ನಾನಂತೂ ಬೆಳಗ್ಗೆ ಎದ್ದರೆ ಫಸ್ಟು ಪೂಜೆ ಮುಗಿದ್ಬಿಡ್ಬೇಕು ಮತ್ತು ತಿಂಡಿ ಮುಗಿದ್ಬಿಟ್ಟು 10 ಗಂಟೆ ವರ್ಷದಲ್ಲಿ ಇಲ್ಲ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಮಾರ್ನಿಂಗ್ ರೂಟೀನ್ ಕಂಪ್ಲೀಟಾಗಿ ಮುಗಿದಿರಿದ್ರೆ ಆಮೇಲೆ ನಾನೊಂದು 11 ಗಂಟೆಗೂ ಕೂಡ ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಆಮೇಲೆ 11 ಗಂಟೆ ಮೇಲೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಆ ಕೆಲಸ ಮುಗಿಸ್ಕೊತೀನಿ. ನಂತರ 12 ಗಂಟೆ ಆಗ್ತಿದ್ದ ತಕ್ಷಣ ಮಧ್ಯಾಹ್ನದ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ಕೊತೀನಿ. 12 ಗಂಟೆ ಅಂದರೆ ಒಂದು 2 ಗಂಟೆ ಅಷ್ಟರಲ್ಲಿ ಅಡುಗೆನೂ ಕೂಡ ಮುಗಿದಿರುತ್ತೆ. 2 ಗಂಟೆ ಮೇಲೆ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಎಡಿಟಿಂಗ್ಗೆ ಟೈಮ್ ಕೊಡ್ತೀನಿ. ಇಲ್ಲ ಅಂತಂದರೆ ಕೆಲವೊಂದು ಸಲ ನಿದ್ದೆನೂ ಕೂಡ ಮಾಡ್ತೀನಿ. ನಿದ್ದೆ ಏನಾದರೂ ಕಮ್ಮಿ ಆಗಿದ್ದರೆ ನೈಟು ನಿದ್ದೆ ಎಲ್ಲ ಸರಿಯಾಗಿ ಅಂತ ಅಂದರೆ ನನ್ನ ಮನೇಲಿ ಇವಾಗ ನನ್ನ ಮಗಳಿರೋದ್ರಿಂದ ನಂಗೆ ಸ್ವಲ್ಪ ನಿದ್ದೆ ಕಮ್ಮಿನೇ. ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡ್ತೀನಿ, ಬಟ್ ಡೈಲಿ ಅಂತೂ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ಯಾಕೆಂದ್ರೆ ನನಗೆ ಇಷ್ಟ ದಿನ ನಿದ್ದೆ ಮಾಡೋದಕ್ಕೆ ಮಧ್ಯಾಹ್ನ ಹೊತ್ತು, ಯಾಕೆಂದರೆ ರೂಢಿ ಆಗಿಬಿಟ್ಟಿತ್ತು. ಬಟ್ ನನಗೆ ಟೈಮ್ ಇರಲ್ಲ, ನಿದ್ದೆ ಮಾಡೋದಕ್ಕೆ ಹೋಗಲ್ಲ, ಕೆಲಸಗಳಿರೋದ್ರಿಂದ ಒಂದೊಂದ್ಸಲ ಸ್ಕಿಪ್ ಮಾಡ್ತೀನಿ. ಒಂದು ವಾರದಲ್ಲಿ 2 ದಿನ ಅಷ್ಟೇ ಮಲ್ಕೊಳೋದು, 2 ದಿನ 3 ದಿನ ಹತ್ತಿ ಮಲ್ಕೊತೀನಿ. ಕೆಲವೊಂದ್ಸಲ ಮಲ್ಗೋಕ್ಕೆ ಹೋಗಲ್ಲ, ಎಡಿಟಿಂಗ್ ಇರುತ್ತಲ್ವ, ಎಡಿಟಿಂಗ್ ಮಾಡ್ಕೊಂಡಿದ್ದು ಹೋಗ್ತೀನಿ, ಇಲ್ಲಾಂದರೆ ಏನೋ ಕ್ಲೀನಿಂಗ್ ಕೆಲಸ ಈ ರೀತಿ ಮಾಡ್ಕೊಂಡಿದ್ದು ಹೋಗ್ತೀನಿ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಏನೇ ಆಗಲಿ ಕೆಲಸಗಳು ಮಾಡೋದ್ರಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುತ್ತೆ ಅಂತಲೇ ಹೇಳ್ತೀನಿ. ಮೋಟಿವೇಶನ್ ಅಂತೂ ಬೇಕೇ ಬೇಕು. ಏನೇ ಮಾಡಬೇಕು ಅಂತಂದ್ರೂ ಮೋಟಿವೇಶನ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಆದಷ್ಟು ಈ ರೀತಿ ಮನೆ ಕೆಲಸಗಳು ಮಾಡೋದ್ರ ಬಗ್ಗೆ ತುಂಬ ಜನ ವೀಡಿಯೋಸ್ ಹಾಕಿದರೆ ನೋಡಿ, ನಿಜ ಆ ವಿಡಿಯೋ ನೋಡಿದ್ರೆ ಸಖತ್ ಮೋಟಿವೇಶನ್ ಸಿಗುತ್ತೆ. ನನಗಂತೂ ಪರ್ಸ್ನಲಿ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ, ನಿಮಗೂ ಕೂಡ ಆಗಿದೆ ಅಂತ ನನಗೆ ಎಷ್ಟೋ ಸಲ ಕಮೆಂಟ್ ಮಾಡಿದ್ದಾರೆ. ನನ್ನ ವೀಡಿಯೋಸ್ ನೋಡಿ ನೀವು ಕೂಡ ಮೋಟಿವೇಶನ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಹಾಗಾಗಿ ನಾನು ಮತ್ತೆ ಇದ್ರ ಬಗ್ಗೆ ಯಾಕೆ ವೀಡಿಯೋ ಮಾಡಬಾರ್ದು ಅಂತ ನಾನು ಇವತ್ತಿನ ದಿನ ವ್ಲಾಗ್ ಮಾಡ್ಕೊಂಡಿದ್ದೆ, ಬಟ್ ಕಂಪ್ಲೀಟ್ ರೂಟೀನ್ನ. ಬಟ್ ನಾನು ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನಾನು ಮಾತಾಡಿದ್ದು. ಈ ರೀತಿಯಾಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಟಿಪ್ ಕೂಡ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ನಮಗೆ ಬೆಳಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಊಟ ಏನು ಮಾಡೋದು ಅನ್ನೋದೇ ತಲೆನೋವು ಜಾಸ್ತಿ ಇದ್ಬಿಟ್ಟಿರುತ್ತೆ. ನಾವು ಅದ್ರ ಬಗ್ಗೆನೂ ಕೂಡ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಈಸಿ ಅಂತಲೇ ಹೇಳ್ಬೋದು. ಹಿಂದಿನ ದಿನವೇ ಅಥವಾ ಇಲ್ಲ ಒಂದು ವಾರಕ್ಕೆ ಮುಂಚೆನೇ ಸಂಡೇನೋ ಅಥವಾ ಯಾವ ದಿನ ಆದರೆ ಆ ದಿನ ವಾರ ಪೂರ್ತಿ ತಿಂಡಿ ಏನು ಮಾಡಬೇಕು, ಬ್ರೇಕ್ಫಾಸ್ಟ್ ಏನು ಬೇಕು ಅಂತಂದ್ಬಿಟ್ಟು 7 ಡೇಸ್ದು ಬರೆದಿಟ್ಕೊಳ್ಳಿ. ಮತ್ತು ಮಧ್ಯಾಹ್ನಕ್ಕೆ ಊಟ ಏನು ಬೇಕು ಅದನ್ನೇ ಅಷ್ಟು ಕೂಡ ಬರೆದಿಟ್ಕೊಳ್ಳಿ. ಈ ರೀತಿ ಪ್ಲ್ಯಾನ್ ಮಾಡೋದ್ರಿಂದ ಅಡುಗೆ ಚಿಂತೆ ಅಂತೂ ನಮ್ಗೆ ಇರೋದೇ ಇಲ್ಲ. ಯಾಕೆಂದರೆ ಪ್ಲ್ಯಾನ್ ಆಗಿಬಿಟ್ಟಿರುತ್ತೆ. ಅಷ್ಟಕ್ಕೂ ಬೇಕಾಗಿರೋವಂಥ ತರಕಾರಿ ಆಗಿರ್ಬೋದು, ಏನೇ ರೇಷನ್ಸ್ ಏನೇ ಬೇಕು ಅಂದರೂ ಕೂಡ ತರಿಸಿಟ್ಕೊಂಬಿಡಿ, ಅದು ಬೆಸ್ಟ್. ಇನ್ನೂ ನಮಗೆ ಕೆಲಸ ಈಸಿಯೇ. ಏನಾದರೂ ಒಂದಿನ ನಮ್ಗೆ ಏನು ಅಡುಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ಏನಪ್ಪ ಮಾಡೋದು ಅನ್ನೋದ್ರಲ್ಲೇ ತಲೆನೋದಲ್ಲೇ ನಾವು ಅರ್ಧ ಗಂಟೆ 3/4 ಗಂಟೆ ಕಳೆದ್ಬಿಡ್ತೀವಿ. ಪ್ಲ್ಯಾನ್ ಏನೇ ಆಗಲಿ ಲೈಫಲ್ಲಿ ನಾವು ಏನೇ ಮಾಡಬೇಕು ಅಂದರೂ ಕೂಡ ಪ್ಲ್ಯಾನ್ ಇಟ್ಕೊಂಡು ಮಾಡಿದ್ರಂತೂ ಕರೆಕ್ಟಾಗಿ ಎಲ್ಲ ಕೆಲಸಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಮನೆ ಕೆಲಸ ಆಗಿರ್ಬೋದು, ಎಂಥ ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಏನೇ ಆಗಲಿ ಪ್ಲ್ಯಾನ್ ಮಾಡ್ಕೋಬೇಕು, ಮೋಟಿವೇಶನ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ನಮ್ಮ ಮನೆ ಕೆಲಸ ನಾವು ಮಾಡಬೇಕು. ಈ ಟೈಮ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಖಂಡಿತ ಮನೇಲಿ ಆರಾಮಾಗಿ ಟೈಮ್ ಟು ಟೈಮ್ ಕೆಲಸ ಮಾಡಿಕೊಂಡು ಫ್ರೀಯಾಗೂ ಕೂಡ ನಾವು ಹೋಮ್ ಮೇಕರ್ಸ್ ಏನಿದ್ದೀವಲ್ಲ ಆರಾಮಾಗಿ ಕೂತ್ಕೋಬೋದು. ನಾನಂತೂ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿರ್ತೀನಿ. 2 ಗಂಟೆ 3 ಗಂಟೆ ಮೇಲಂತೂ ನನಗೇನು ಕೆಲಸ ಇರಲ್ಲ. 3 ಗಂಟೆ ಮೇಲೆ ಒಂದು ಆಲ್ಮೋಸ್ಟ್ 5 ಗಂಟೆವರೆಗೂ ಫ್ರೀಯಾಗಿ ಇರ್ತೀನಿ. ಆ ಟೈಮಲ್ಲಿ ನಿದ್ದೆ ಮಾಡೋದು, ಇಲ್ಲಾಂದರೆ ಎಡಿಟಿಂಗು ಅಥವಾ ಬೇರೆ ಏನಾದರೂ ಅಷ್ಟು ಮುಗಿಸ್ಕೊತೀನಿ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆಗಿರುತ್ತೆ. ಸಂಜೆ 5 ಗಂಟೆ ಆದಮೇಲೆ ಮತ್ತೆ ಸಂಜೆ ಕಸ ಗುಡಿಸಿ ಪೂಜೆ ಮಾಡಿ ನೆಕ್ಸ್ಟ್ 6 ಗಂಟೆ ಅಷ್ಟರಲ್ಲಿ ರೈಸೋ ಮುದ್ದೆ ಮಾಡೋದಂದರೆ ಮಧ್ಯಾಹ್ನ ಅಡುಗೆ ಮಾಡ್ತೀವಲ್ಲ, ಸಂಜೆ ಅಷ್ಟರಲ್ಲಿ ಮುದ್ದೆನೋ ರೈಸೋ ಏನಾದರೂ ಮಾಡಿಟ್ಬಿಟ್ರೆ ಕಂಪ್ಲೀಟಾಗಿ 8 ಗಂಟೆ ಅಷ್ಟರಲ್ಲಿ ನಮ್ಮದು ರೋಟೀನ್ ಮುಗ್ದೇ ಹೋಗುತ್ತೆ. ಆರಾಮಾಗಿ 8 ಗಂಟೆ ಮೇಲಂತೂ ಮಕ್ಕಳ ಜೊತೆನೋ ಹಸ್ಬೆಂಡ್ ಜೊತೆನೋ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ 10 ಗಂಟೆ ಅಷ್ಟರಲ್ಲಿ ಮಲ್ಕೋಬೋದು. ಈ ರೀತಿ ಮನೇಲಿರುವಂಥ ಹೆಂಗಸಿಗಂತೂ ನನ್ನ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ರೀತಿಯಾಗಿ ಫಾಲೋ ಮಾಡಿ ಒಂದು 10 ಗಂಟೆಗೆ ಮಲ್ಕೊಂಡ್ರು ಕೂಡ ನಾವು ಬೆಳಗ್ಗೆ ಆರಾಮಾಗಿ ಒಂದು 5 ಗಂಟೆಗೆ ಆರಾಮಾಗಿ ಬೇಗನೆ ಎದ್ದೇಳ್ಬೋದು ಅಂತಲೇ ಹೇಳ್ಬೋದು. ನನ್ನಂತೂ 10 ಗಂಟೆಗೆ ಆಗಲ್ಲ, ಯಾಕೆಂದರೆ ಹಸ್ಬೆಂಡು ಸ್ವಲ್ಪ ವರ್ಕ್ ಮಾಡ್ಕೊತಾ ಇರ್ತಾರೆ, ಅವರು ಒಂದೊಂದ್ಸಲ ಲೇಟಾಗಿ ಬರ್ತಾರೆ. ಹಾಗಾಗಿ ಒಂದು 12 ಗಂಟೆ 11 ಗಂಟೆ ಅಂದರೆ ಒಂದೊಂದು ದಿವಸ ಒಂದೊಂದು ಟೈಮ್ ಮಲ್ಕೊತೀನಿ. ಒಂದು ಸಲ 10 ಗಂಟೆ ಆಗುತ್ತೆ, ಒಂದು ಸಲ 11 ಗಂಟೆ 12 ಗಂಟೆ ಈ ರೀತಿಯಾಗಿ. ನನ್ನ ಮಕ್ಕಳಿರೋ ಮನೇಲಂತೂ ಟೈಮ್ ಟು ಟೈಮ್ ಮಲ್ಗೋಕ್ಕೆ ಎದ್ದೇಳೋಕ್ಕಂತೂ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ನಾವು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಬೋದು ಕೆಲಸಗಳಲ್ಲಿ ಮನೇಲಿರೋದ್ರಿಂದ, ಹೆಂಗೋ ಹಂಗೆ ಆಗುತ್ತೆ. ಇಷ್ಟು ನನ್ನ ಇವತ್ತಿನ ಟಿಪ್ಸ್ ಅಂತಲೇ ಹೇಳ್ಬೋದು, ಮನೆ ಕೆಲಸಗಳನ್ನ ಯಾವ ರೀತಿ ಈಸಿಯಾಗಿ ಮಾಡ್ಕೊಬೋದು ಅಂತ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆಯಿಂದ ಏನು ಮಾಡಿದ್ನಲ್ಲ ಅದನ್ನೆಲ್ಲ ಕೂಡ ನೀವು ನೋಡಿದ್ದೀರಾ. ವಿಡಿಯೋ ಈ ರೀತಿ ಇತ್ತು, ಬಟ್ ನಾನು ಹೇಳಿದ ಟಾಪಿಕ್ಕು ಬೇರೆ ಆಗಿರ್ಬೋದು. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಮಧ್ಯಾಹ್ನ ಅಡುಗೆಗೆ ನಾನು ತರಕಾರಿ ಸಾಂಬಾರು ಮತ್ತು ಹೆಸರುಬೇಳೆ ಮತ್ತು ಸೀಮೆ ಬದನೆಕಾಯಿ ಹಾಕಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ಇಷ್ಟು ಮೆನ್ಯೂ ಆಗಿತ್ತು ಮಧ್ಯಾಹ್ನ ಊಟ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಕೂಡ ನನಗೆ ಒಂದು 2 ಅವರ್ಸ್ ಟೈಮ್ ಹಿಡಿಯಿತು. ಫೈನಲಿ ಊಟ ಮುಗಿಸ್ಕೊಂಡೆ, ನನಗೆ ಸುಸ್ತು ಕೂಡ ಆಯಿತು. ಬ್ಲಾಗು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೂಡ ಸಿಗೋಣ. ಅಲ್ಲಿವರೆಗೂ ಕಾಯ್ತಾರೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.